प्रथमो हनुमान् नाम द्वितीयो भीम एव च पूर्णप्रज्ञस्तृतीयस्तु भगवत्कार्यसाधकः। ರೆಕಾರ್ಡಿಂಗ್ ಬರ್ತಾ ಇಲ್ಲ, ಒಂದ್ಸಲ ಕ್ಲೋಸ್ ಮಾಡಿ ತಿರುಗಿ ಓಪನ್ ಮಾಡ್ತೀನಿ. ಓಕೆ, ಮತ್ತೆ ಜಾಯಿನ್ ಮಾಡ್ತೀನಿ. ಶ್ರೀ ಗುರುಭ್ಯೋ ನಮಃ. ಆಪಾದಮೌಲಿಪರ್ಯಂತಂ ಗುರುಣಾಂ ಆಕೃತಿಂ ಸ್ಮರೇತ್ ತೇನ ವಿಘ್ನಾಃ ಪ್ರಣಶ್ಯಂತಿ ಸಿದ್ಧ್ಯಂತಿ ಚ ಮನೋರಥಾಃ. ಶ್ರೀ ಗುರುಭ್ಯೋ ನಮಃ. ಲಕ್ಷ್ಮೀಪದೇ ಪದಾಂಬೋಜ ಯುಗಂ ನತ್ವಾ ಗುರೋರಪಿ ಪ್ರಮಾಣಚಂದ್ರಿಕಾಂ ಕುರ್ಮೋ ಬಾಲಾನಾಂ ಬೋಧಸಿದ್ಧಯೇ. ಶ್ರೀ ಗುರುಭ್ಯೋ ನಮಃ. ನಿನ್ನೆ ದಿವಸ ನೋಡಿದಂತೆ ನಾನು ಏವಮಪಿ ಶುಕ್ತಿರಜತಂ ನಾಸ್ತಿ ಇತಿ ಪ್ರಮಿತಿ ವಿಷಯತ್ವಸ್ಯ ತತ್ರ ಸತ್ವೇನ ಅತಿವ್ಯಾಪ್ತಿ ಗುರುಗಳೇ, ನೀವು ಮಾತಾಡ್ತಾ ಇದ್ರೆ ಕೇಳಿಸ್ತಾ ಇಲ್ಲ ನನಗೆ. ಸತ್ವೇನ ಅತಿವ್ಯಾಪ್ತಿ ತಾದವಸ್ಥ್ಯಂ ಇತಿ. ಕೇಳಿಸ್ತಾ ಇದೆಯಾ? ಕೇಳಿಸ್ತಾ ಇದೆ ಗುರುಗಳೇ. ಅಂದ್ರೆ ಶುಕ್ತಿ ರಜತ ಅಂದ್ರೆ ಕಪ್ಪೆ ಚಿಪ್ಪಿನಲ್ಲಿ ಬೆಳ್ಳಿ ಇಲ್ಲ ಅಂತ ನಾವು ಹೇಳ್ತೀವಿ. ಹಾಗೆ ಅಂತ ಹೇಳಿದ್ರೆ ಅದು ಪ್ರಮಿತಿ ವಿಷಯ ಆಗ್ತದಲ್ಲ. ಯಾಕೆ? ಶುಕ್ತಿ ರಜತ ಅದನ್ನ ನಿವಾರಣೆ ಮಾಡುವುದಕ್ಕಾಗಿ ಅಂತ ಉಪಸರ್ಗ ಸೇರಿಸಿದ್ರು, ಪ್ರಮಿತಿ ಹಾಗೆಂಬದಕ್ಕೆ. ಅದರಾದ್ಮೇಲೆ ಬಂದ ಆಕ್ಷೇಪ, ಇಲ್ಲ ನಾವು ಶುಕ್ತಿ ರಜತ ಅಂತ ಹೇಳಲ್ಲ, ಶುಕ್ತಿಯಲ್ಲಿ ರಜತ ಇಲ್ಲ ಅಂತ ಹೇಳ್ತೀವಿ. ಹಾಗೆಂತ ಹೇಳಿದಾಗ ಆಗ ನಿಜವಾದ ಸುಳ್ಳಾದ ಬೆಳ್ಳಿಯೂ ಕೂಡ ತತ್ವ ಆಗ್ತದೆ. ಅತಿವ್ಯಾಪ್ತಿ ಬಂತಲ್ಲ, ವಾಕ್ಯ ಸರಿಗಿದೆ. ಶುಕ್ತಿಯಲ್ಲಿ ಕಪ್ಪೆ ಚಿಪ್ಪಿನಲ್ಲಿ ರಜತ ಇಲ್ಲ ಹಾಗೆ ಅಂತ ಹೇಳಿದ್ರೆ ವಾಕ್ಯ ಸರಿಗಿದೆ. ಆದ್ರೆ ಅಲ್ಲಿರುವ ರಜತ ಅದು ಇದ್ಯಪಿ ಸುಳ್ಳೇ ಅದು. ಅದರಿಂದ ಅತಿವ್ಯಾಪ್ತಿ ಬರ್ತದಲ್ಲ ಅಂದ್ರೆ ಯಥಾರ್ಥ ಜ್ಞಾನದಲ್ಲಿ ಮಾತ್ರ ಬರಬೇಕು ಅಂತ ನೀವು ಹೇಳ್ತಾ ಇದ್ದೀರಿ. ಆದ್ರೆ ಅಯಥಾರ್ಥ ಜ್ಞಾನವಾದ ಶುಕ್ತಿ ರಜತದಲ್ಲೂ ಬಂತಲ್ಲ ಅಂತ ಆಕ್ಷೇಪ. ಅದಕ್ಕೆ ಹೇಳಿದ್ರು ಅಸ್ತಿ ಇತಿ ಪ್ರಮಿತಿ ವಿಷಯತ್ವಸ್ಯ ವಿವಕ್ಷಿತತ್ವ. ಇಲ್ಲಿ ನಾವು ಹೇಳ್ತಾ ಇರೋದು ಯಾವುದು ಇದೆಯೋ, ಎಕ್ಸಿಸ್ಟೆನ್ಸ್ ಅಂತ ಹೇಳ್ತಾರೆ ನೋಡಿ. ಯಾವ್ದು ಎಕ್ಸಿಸ್ಟ್ ಆಗಿದೆಯೋ ಅದರ ವಿಚಾರವನ್ನ ಮಾತ್ರ ನಾವಿಲ್ಲಿ ತೆಗೆದುಕೊಂಡಿರೋದು ಹೊರತು ಇಲ್ಲದೆ ಇದ್ದದನ್ನ ನಾವಿಲ್ಲಿ ತೆಗೆದುಕೊಂಡಿಲ್ಲ ಅಂತ ನೋಡಿದ್ವಿ. ತಸ್ಯ ಚ ತತ್ರ ಅಭಾವಾತ್. ಆ ಕಪ್ಪೆ ಚಿಪ್ಪಿನಲ್ಲಿ ಬೆಳ್ಳಿ ಇಲ್ಲ. ಅದರಿಂದ ಅದರ ಬಗ್ಗೆ ನಾವು ಇಲ್ಲಿ ಸುಳ್ಳಾದ ಬೆಳ್ಳಿ ಇದೆ ಅಂತ ನಾವು ಹೇಳ್ತಾ ಇಲ್ಲ. ಅದು ಇಲ್ಲಿ ವಿಪಕ್ಷ ಅಲ್ಲ ಹಾಗೆ ಅಂತ. ಇದರ ಮೇಲೆ ಮತ್ತೊಂದು ಆಕ್ಷೇಪ, ನಾನು ತಥಾಪಿ ಪುನಃ ಶುಕ್ತಿರಜತೆ ಅತಿವ್ಯಾಪ್ತಿ ಭ್ರಮಸ್ಯಾಪಿ ಧರ್ಮ್ಯಂಶೆ ಪ್ರಮಾತ್ವೇನ ಪ್ರಮಾತ್ವ ಆಧಾರ ಜ್ಞಾನ ವಿಷಯತ್ವ ರೂಪ ಪ್ರಮಾ ವಿಷಯತ್ವಸ್ಯ
ಲಕ್ಷಣತ್ವಾತ್. ಧರ್ಮ್ಯಾಂಶೇ ಪ್ರಮಾತ್ವ ಅವಧಾರ ಪ್ರಮಾತ್ವ ಆಧಾರ ಜ್ಞಾನ ವಿಷಯತ್ವ ರೂಪ ಪ್ರಮಾ ವಿಷಯತ್ವಸ್ಯ ಸತ್ವಾತ್ ಇತಿ ಚೇನ್ನ ಯದಂಶೇ ಜ್ಞಾನಸ್ಯ ಅಸ್ತಿ ಪ್ರಮಾತ್ವಂ ತದ್ವಿಷಯಃ ಯಹ ತತ್ವಮಿತಿ ಅಂಗೀಕಾರಾತ್ ಅಂತ ಅದಕ್ಕೆ ಉತ್ತರ. ಅಂದರೆ ಇಲ್ಲಿ ಆಕ್ಷೇಪ ಇಷ್ಟೇ. ತಥಾಪಿ ಶುಕ್ತಿ ರಜತೆ ಅತಿವ್ಯಾಪ್ತಿ. ಶುಕ್ತಿ ರಜತದಲ್ಲಿ ಮತ್ತೆ ಅತಿವ್ಯಾಪ್ತಿ ಬಂತು. ಯಾಕೆ? ಅದು ಭ್ರಮ. ಕಪ್ಪೆ ಚಿಪ್ಪನಲ್ಲಿ ಬೆಳ್ಳಿ ಅನ್ನತಕ್ಕದ್ದು ಭ್ರಮ, ಅದು ಯಥಾರ್ಥ ಅಲ್ಲ. ಅದು ಭ್ರಮ ಅದು. ಆದರೂ ಕೂಡ ಆ ಜ್ಞಾನಕ್ಕೆ ಒಂದು ಆಶ್ರಯ ಬೇಕಲ್ಲ. ಯಾವುದನ್ನ ನೋಡಿ ಬೆಳ್ಳಿ ಅಂತ ಹೇಳ್ತೀವಿ? ಯಾವುದನ್ನ ನೋಡಿ? ಕಪ್ಪೆ ಚಿಪ್ಪನ್ನು ನೋಡಿ ಹೇಳ್ತೀವಿ. ಹಾಗಿದ್ರೆ ಕಪ್ಪೆ ಚಿಪ್ಪಿಗೂ ಬೆಳ್ಳಿಗೂ ಒಂದು ಸಂಬಂಧ ಇದೆ, ಯಾವುದೋ ಒಂದು ಸಂಬಂಧ ಇದೆ. ಅದರಿಂದ ತಾನೇ ನಮಗೆ ಬೆಳ್ಳಿ ತರ ಕಾಣಿಸ್ತಾ ಇದೆ ಅದು. ಹಾಗಿರುವಾಗ ಅದು ತತ್ವ ಆಗೋದಿಲ್ಲವಾ? ಬೆಳ್ಳಿ ಜ್ಞಾನ ಬಂದಿದೆ ನಮಗೆ, ಅದು ಭ್ರಮವೋ ಅದು ನೆಕ್ಸ್ಟ್. ಬೆಳ್ಳಿ ಜ್ಞಾನ ಅಂತೂ ಒಂದು ಬಂದಿದೆ, ಕಪ್ಪೆ ಚಿಪ್ಪನ್ನು ನೋಡಿ ಬೆಳ್ಳಿ ಅಂತ ಜ್ಞಾನ ಬಂದಿದೆ. ಅದರಿಂದ ಯಾಕೆ ಹೇಳಬಾರ್ದು? ಅತಿವ್ಯಾಪ್ತಿ ಬಂತಲ್ಲ ಹಾಗೆ ಅಂತ ಹೇಳಿದ್ರೆ ಅದಕ್ಕೆ ಹೇಳ್ತಾ ಇದ್ದಾರೆ ನೋಡಿ. ಕಪ್ಪೆ ಚಿಪ್ಪು ಧರ್ಮಧರ್ಮಿ ಭಾವವನ್ನ ಸರಿಯಾಗಿ ತಿಳ್ಕೋಬೇಕು. ಯಾವುದು ಧರ್ಮಿ ಅಂದ್ರೆ ಯಾವ್ದು ಆಧಾರವಾಗಿದೆಯೋ ಅಂದ್ರೆ ಕಪ್ಪೆ ಚಿಪ್ಪು, ಅದೇ ಧರ್ಮಿ. ಅದರಲ್ಲಿ ಒಂದು ಧರ್ಮ ಕಾಣಿಸ್ತಾ ಇದೆ. ಏನು? ಬೆಳ್ಳಿ. ಅದರ ಗುಣ, ಹೊಳೆಯೋದು ಇತ್ಯಾದಿ ಮುಂತಾದ ಗುಣಗಳು ಕಾಣಿಸ್ತಾ ಇದೆ. ಅದರಿಂದ ಆ ಕಪ್ಪೆ ಚಿಪ್ಪಿಗೂ ಆ ಬೆಳ್ಳಿಗೂ ಒಂದು ರೀತಿಯಾದ ಸಂಬಂಧ ಬಂದಂಗೆ ಆಯ್ತು. ಹೊಳೆಯೋಕೆ ಎರಡರಲ್ಲೂ ಸಾಧಾರಣ ಧರ್ಮ ಇದೆ, ಸಾಮ್ಯ. ಭ್ರಮಸ್ಯಾಪಿ ಧರ್ಮ್ಯಾಂಶೇ ಪ್ರಮಾತ್ವೇನ ಪ್ರಮತ್ವ ಆಧಾರ ಜ್ಞಾನ. ಆದ್ರೆ ಆ ಭ್ರಮಕ್ಕೆ ಅದರಿಂದ ಭ್ರಮೆ ಬಂದಿದೆ, ಹೌದು. ಆ ಭ್ರಮಕ್ಕೆ ಆಧಾರ ಯಾವುದು? ಕಪ್ಪೆ ಚಿಪ್ಪು. ಕಪ್ಪೆ ಚಿಪ್ಪು ನೋಡಿಯೇ ನಮಗೆ ಬೆಳ್ಳಿ ಅಂತ ಜ್ಞಾನ ಬಂದಿದೆ. ಭ್ರಮಸ್ಯಾಪಿ ಧರ್ಮ್ಯಾಂಶೇ ಪ್ರಮಾತ್ವೇನ. ಪ್ರಮಾತ್ವ ಆಧಾರ. ಆ ಪ್ರಮಾತ್ವಕ್ಕೆ, ಪ್ರಮಾತ್ವ ಯಾವುದು? ಯಾವುದರ ಜ್ಞಾನ ಬಂತು? ಕಪ್ಪೆ ಚಿಪ್ಪಿನ ಜ್ಞಾನ, ಬೆಳ್ಳಿಯ ಜ್ಞಾನ ಬಂತು ನಮಗೆ. ಪ್ರಮಾತ್ವಕ್ಕೆ ಜ್ಞಾನ ವಿಷಯತ್ವ ರೂಪ. ಜ್ಞಾನ ವಿಷಯತ್ವ ರೂಪ ಪ್ರಮಾ ವಿಷಯತ್ವಸ್ಯ ಸತ್ವಾತ್. ಹಾಗೆ ಅಂತ ಹಂಗೆ ಹೇಳಿದ್ರೆ ಅದು ಇತಿ ಚೇನ್ನ. ಅದನ್ನ ಆ ರೀತಿಯಾಗಿ ಸಂಬಂಧ ಇದ್ರೂ ಕೂಡ ಬೆಳ್ಳಿ ಎಂಬುದು ತತ್ವ ಆಗೋದಿಲ್ಲ. ಬೆಳ್ಳಿ ತತ್ವ ಆಗೋದಿಲ್ಲವಾ ಹಾಗೆ ಅಂತ ಪ್ರಶ್ನೆ. ಯಾಕೆ? ಕಪ್ಪೆ ಚಿಪ್ಪನ್ನು ನೋಡಿದಾಗ ನಮಗೆ ಬೆಳ್ಳಿಯ ಜ್ಞಾನ ಬಂತು. ಯಾವ್ದೋ ಒಂದು ಬೆಳ್ಳಿಯ ಅಂಗಡಿಯಲ್ಲಿರುವ ಬೆಳ್ಳಿ ಅಂತಾನೆ ಇಟ್ಟುಕೊಳ್ಳೋಣ, ಅಂಗಡಿಯಲ್ಲಿರುವ ಬೆಳ್ಳಿಯ ಜ್ಞಾನವೇ ಬಂತು. ಹಂಗಿರುವಾಗ ಅದು ತತ್ವ ಅಂತ ಆಗೋದಿಲ್ಲವಾ ಹಾಗೆ ಅಂತ ಕೇಳಿದ್ರೆ ಅದು ಇಲ್ಲ ಅಂತಾರೆ. ಯಾಕೆಂದ್ರೆ ಯದಂಶೇ ಜ್ಞಾನಸ್ಯ ಅಸ್ತಿ ಪ್ರಮಾತ್ವಂ ತದ್ವಿಷಯ ಯಹ ತತ್ವಂ ಇತಿ ಅಂಗೀಕಾರ. ನಾವಿಲ್ಲಿ ಯಾವ್ದನ್ನ ತತ್ವ ಅಂತ ಹೇಳ್ತಾ ಇದ್ದೀವಿ ಹಾಗೆ ಅಂದ್ರೆ ಆ ಜ್ಞಾನದಲ್ಲೂ ಕೂಡ ಯಾವುದು ನಿಜವಾದ ಇದೆಯೋ, ಅಂದ್ರೆ ಅಲ್ಲಿ ವಾಸ್ತವಿಕವಾಗಿರೋದು ಕಪ್ಪೆ ಚಿಪ್ಪೆ, ಅಲ್ಲಿ ಬೆಳ್ಳಿ ಇಲ್ಲ. ಅದರಿಂದ ಕಪ್ಪೆ ಚಿಪ್ಪನ್ನು ಬೇಕಾದ್ರೆ ನಾವು ತತ್ವ ಅಂತ ಹೇಳಬಹುದೇ ಹೊರತು ಅಲ್ಲಿ ಇಲ್ಲದೇ ಇರುವ ಬೆಳ್ಳಿಯನ್ನು ನಾವು ತತ್ವ ಅಂತ ಹೇಳಿಕ್ ಬರೋದಿಲ್ಲ. ತತ್ವ ಅಂದ್ರೆ ಯಥಾರ್ಥ ಜ್ಞಾನ ಅಂತ ನಾವು ನೋಡಿದ್ದೀವಿ, ಯಥಾರ್ಥ ಜ್ಞಾನಕ್ಕೆ ವಿಷಯವಾದದ್ದು ಹಾಗೆ ಅಂತ. ಹಾಗಿರುವಾಗ ಯದ್ಯಪಿ ನಮಗೆ ಭ್ರಮೆ ಬರುತ್ತದೆ, ಭ್ರಮೆ ಬಂದಾಗಲೂ ಕೂಡ ಧರ್ಮೀಯ ಅಂಶದಲ್ಲಿ ಪ್ರಮ ಅಂದ್ರೆ ಕಪ್ಪೆ ಚಿಪ್ಪು ಪ್ರಮ ಅಂತ ಒಪ್ತೇವೆ ಹೊರತು ಅದರಿಂದ ಬಂದ ಆ ಬೆಳ್ಳಿಯ ಜ್ಞಾನವನ್ನ ನಾವು ಇಲ್ಲಿ ಹೇಳ್ತಾ ಇಲ್ಲ. ಅದನ್ನ ತತ್ವ ಅಂತ ನಾವಿಲ್ಲಿ ಹೇಳಕ್ಕೆ ಹೊರಟಿದ್ದಿಲ್ಲ. ಅದರಿಂದ ಅತಿವ್ಯಾಪ್ತಿ ದೋಷ ಬರೋದಿಲ್ಲ ಹಾಗೆ ಅಂತ ಅದರ ಮೇಲೆ ಉತ್ತರ. ಇಷ್ಟಕ್ಕೂ ಬಿಡೋದಿಲ್ಲ ಅವರು. ನಾನು ತಥಾಪಿ ಅಂತ ಇದೆ. ನಾನು ತಥಾಪಿ ಪ್ರಮಾ ವಿಷಯಕ ಅನುವ್ಯವಸಾಯಸ್ಯ ಪ್ರಮಾತ್ವೇನ ಪರಂಪರೆಯ ತದ್ವಿಷಯೇ ಶ್ರುತಿರಜತಾದೌ ಅತಿವ್ಯಾಪ್ತಿ ದುರ್ವಾರ ಇತಿ ಚೇನ್ನ. ಇಲ್ಲಿ ಪೂರ್ವ ಪಕ್ಷ ಹೀಗಿದೆ ನೋಡಿ. ಈ ವಿಚಾರ ಅರ್ಥ ಮಾಡ್ಬೇಕು ಅಂದ್ರೆ
ಅನುವ್ಯವಸಾಯ ಅಂತ ಒಂದು ಪದ ಬಳಸಿದ್ದಾರೆ. ಹೊಸ ಅನುವ್ಯವಸಾಯ, ವ್ಯವಸಾಯ ಅಂದ್ರೆ ಏನು, ಅನುವ್ಯವಸಾಯ ಅಂದ್ರೆ ಏನು ಅಂತ ಫಸ್ಟ್ ನಮಗೆ ಸ್ಪಷ್ಟ ಆಗಬೇಕು. ಹ್ಮ್. ಇದೆಲ್ಲ ಜ್ಞಾನಕ್ಕೆ ಸಂಬಂಧಪಟ್ಟದ್ದು, ಯಥಾರ್ಥ ಜ್ಞಾನಕ್ಕೆ ಸಂಬಂಧಪಟ್ಟದ್ದು. ಇದು ಒಂದು ಘಟ ಅಂತ ಹೇಳ್ತೀವಿ. ಹ್ಮ್. ಇದು ಘಟ ಅಂತ ಹೇಳಿದ್ರೆ ಅದು ವ್ಯವಸಾಯ. ವ್ಯವಸಾಯ ಅಂದ್ರೆ ಜ್ಞಾನ. ಹ್ಮ್. ಹಾ, ಈ ಜ್ಞಾನ ಬಂದಾಗ ನಮಗೆ ಅನುವ್ಯವಸಾಯವೂ ಬರುತ್ತದೆ. ಅಂದ್ರೆ ಮೆಟಾ ನಾಲೆಜ್, ಮೆಟಾ ಇನ್ಫಾರ್ಮೇಶನ್ ಅಂತ ಹೇಳ್ತಾರೆ. ನಾಲೆಡ್ಜ್, ಮೆಟಾ ನಾಲೆಡ್ಜ್. ಹಾ, ಮೆಟಾ ಇನ್ಫಾರ್ಮೇಶನ್ ಅಂತ ಅಂದ್ರೆ Right. ಯಾವುದರ ಬಗ್ಗೆ ನನಗೆ ಜ್ಞಾನ ಬಂತು? ಇದು ಘಟ ಅಂತ ಒಂದು, ಇದು ಪುಸ್ತಕ ಅಂತ ಒಂದು ಜ್ಞಾನ ಬಂತು. ಹ್ಮ್. ಅಂದ್ರೆ ಆ ಜ್ಞಾನಕ್ಕೆ ವಿಷಯ, ಅದನ್ನ ಅನುವ್ಯವಸಾಯ ಅಂತ ಕರೀತಾರೆ. ಆ ಜ್ಞಾನಕ್ಕೆ So, ಅನು ಸಬ್ಜೆಕ್ಟ್. ಅಂದ್ರೆ ಮೆಟಾ ಅರ್ಥ. So, ಹಾ, ವ್ಯವಸಾಯದ ಅದು ಜ್ಞಾನವೇ ಬಂದ ಮೇಲೆ ಅದು ಬರೋದು. ಹಾ, ಹಾ. ವ್ಯವಸಾಯವನ್ನ, ಜ್ಞಾನವನ್ನ ಅನುಸರಿಸಿ ಇನ್ನೊಂದು ಜ್ಞಾನ ಬರುತ್ತದೆ. ಹೌದು. ಮೊದಲು ಪುಸ್ತಕವನ್ನ ನೋಡಿದಾಗ ಇದು ಪುಸ್ತಕ ಅಂತ ಜ್ಞಾನ ಬಂತು. ನನಗೆ ಬಂದ ಆಮೇಲೆ ಈ ನನಗೆ ಬಂದ ಜ್ಞಾನಕ್ಕೆ ವಿಷಯವಾದದ್ದು ಹ್ಮ್. ಹಾ ಅನುವ್ಯವಸಾಯ. ಹಾ ಘಟದ ಬಗ್ಗೆ ಜ್ಞಾನ ಬಂದಿದೆ, ಘಟದ ಬಗ್ಗೆ ನನಗೆ ಜ್ಞಾನ ಇದೆ ಹಾಗೆಂಬ ಒಂದು ಜ್ಞಾನ ನಮಗೆ ಬಂತು. ಇದು ಘಟ ಅಂತ, ಇದು ಪುಸ್ತಕ ಅಂತ ಜ್ಞಾನ ಬಂತು. ಇದು ಪುಸ್ತಕ ಎನ್ನುವ ಜ್ಞಾನ ನನಗಿದೆ. ಇದು ನೋಡಿ, ಇದು ಮೆಟಾ ಇನ್ಫಾರ್ಮೇಶನ್. Right. ಜ್ಞಾನದ ಬಗ್ಗೆ ಒಂದು ಜ್ಞಾನ, ಹ್ಮ್. ಅದು ನಮಗೆ ಬಂದಿದೆ ಹಾಗೆ ಅಂತ ಹೇಳ್ತಾರೆ. ಇದು ಇಷ್ಟು ಅನುವ್ಯವಸಾಯ ಅಂತ ಇಷ್ಟು ವಿಚಾರ. ಅದು ಅಂದ್ರೆ ನಾಲೆಜ್ ಬಗ್ಗೆ ನಾಲೆಜ್, Okay. ಅದು ನಾಲೆಜ್ ವ್ಯವಸಾಯ. ನಾಲೆಜ್ ಬಗ್ಗೆ ನಾಲೆಜ್ ಅನುವ್ಯವಸಾಯ. ಅದು ಯಾವಾಗ ಬರ್ತದೆ? ಜ್ಞಾನ ಬಂದ ಮೇಲೆ ಜೊತೆಗೆ ಬರ್ತದೆ. ಅದು ಕೂಡ ಅನುವ್ಯವಸಾಯ ಒಟ್ಟಿಗೆ ಬರ್ತದೆ. ಹ್ಮ್. ಇಷ್ಟು ಇದು ಅರ್ಥ ಮಾಡ್ಕೋಬೇಕು. ಸಮಯ ಆಗ್ತಾ ಬಂತು. ನಾಳೆ ಇದರ ಮುಂದುವರ್ಸೋಣ. ಸಮಯ ಇದೆಯಾ? ಮಾಡ್ಬೋದಾ? ಇಲ್ಲ ಗುರುಗಳೇ, ನಾನು ನಾಳೆ ಹೋಗ್ಬೇಕು. ನಾಳೆ ನಾಳೆ ಮುಂದುವರ್ಸೋಣ. ಶ್ರೀಮದ್ ದ್ವೇಷಾತ್ಮ. ರಾಮ್ ರಾಮ್. ರಾಮ್ ರಾಮ್ ಗುರುಗಳೇ. ಹಾ.